ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ. ಸೊ ನಮಗೆ ಡೈರೆಕ್ಟ್ ಬಸ್ ಇರಲಿಲ್ಲ. ಬಸ್ ಚೇಂಜಸ್ ಮಾಡಿಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಟೆಂಪಲ್ ಹತ್ರ ಹೋದ್ವಿ. ಎಸ್, ನಾವು ಬಂದಿದ್ದೆ ಗೌಡ್ಗೆರೆ ಟೆಂಪಲ್ಗೆ. ಅಲ್ಲಿ ಹೋಗಿ ಹಣ್ಣು ಕಾಯಿ ತಗೊಂಡು ಒಳಗೆ ಹೋದ್ವಿ. ತುಂಬ ರಶ್ ಇತ್ತು ಆ್ಯಂಡ್ ಆ ರಶಲ್ಲೇ ಹೋಗಿ ದೇವಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸ್ಟ್ಯಾಚು ಹತ್ರ. ನಾವು ಹೋಗಿದ್ದು ಫಸ್ಟ್ ಟೈಮು, ಬಟ್ ಅಲ್ಲಿ ಜನಗಳೆಲ್ಲ ನಾವು 7 ವಾರ 9 ವಾರ ಎಲ್ಲ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಸ್ಟ್ಯಾಚುನ ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ದೇವಿ ದರ್ಶನ ಎಲ್ಲ ಆದ್ಮೇಲೆ ಬಸಪ್ಪನ್ನು ಆಚೆ ಕಡೆ ಕರ್ಕೊಂಡು ಬಂದ್ರು. ಅದ್ರದ್ದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಗುಹೆ ಒಳಗಡೆ ಪರಂಪರೆ ಅನಾವರಣ ಅಂತ ಇದೆ, ಅದನ್ನ ನೋಡೋಣ ಅಂತ ಹೋದ್ವಿ. ಅಲ್ಲಿ ಒಬ್ಬರಿಗೆ ಚಾರ್ಜಸ್ 50 ರುಪೀಸ್ ಇರುತ್ತೆ ಆ್ಯಂಡ್ 15 ಇಯರ್ಸ್ ಬಿಲೋ ಇರೋ ಮಕ್ಕಳಿಗೆ ಏನು ಚಾರ್ಜಸ್ ಇರೋದಿಲ್ಲ. ಒಳಗಡೆ ಹೋದ ತಕ್ಷಣ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದನ್ನೆಲ್ಲ ನೀಟಾಗಿ ನೋಡ್ತೀವಿ ಅಂದರೆ 1-2 ಅವರ್ಸ್ ಆದರೂ ಬೇಕು, ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಬಟ್ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಬೇಗ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಮಧ್ಯಾಹ್ನ ಅಲ್ಲೇ ಅನ್ನದಾನ ಇದ್ದಿದ್ರಿಂದ ಅಲ್ಲೇ ಊಟ ಮಾಡಿಕೊಂಡು ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟ್ ನಾವು ಯಾವ ಟೆಂಪಲ್ಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.